ರಾಜ್ಯದಲ್ಲಿ ಸದ್ಯ ಮುಖ್ಯಮಂತ್ರಿ ಇದ್ದಾರೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಬದಲಾವಣೆ ಮಾಡೋದಿದ್ರೆ ನಾವೆಲ್ಲ ಕೂತು ಚರ್ಚೆ ಮಾಡಬೇಕು, ಸಮಯ ಹಿಡಿಯುತ್ತೆ ಎಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ತಮಿಳುನಾಡು ಕೇರಳದಲ್ಲಿ ನಮ್ಮ ಮೈತ್ರಿಕೂಟವೇ ಗೆಲ್ಲುತ್ತೆ. ಅಸ್ಸಾಂನಲ್ಲೂ ಎಕ್ಸಿಟ್ ಪೋಲ್ ಹೇಳಿರೋದಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ. ಮಲ್ಲಿಕಾರ್ಜುನ ಖರ್ಗೆ ವಿಶ್ವಾಸ. ಹಸೆಮಣೆ ಏರಬೇಕಿದ್ದ ವರ ಅಪಘಾತದಲ್ಲಿ ಸಾವು. ಪ್ರೀ ವೆಡ್ಡಿಂಗ್ ಶೂಟ್ಗೆ ವಧು ಕರೆತರಲು ಹೋಗ್ತಿದ್ದಾಗ ಕಾರು ಆಕ್ಸಿಡೆಂಟ್. ಹಾಸನದ ಮೂಗಲಿ ಗ್ರಾಮದ ಬಳಿ ದುರಂತದಲ್ಲಿ ಕೊನೆಯುಸಿರು. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವು. ಗಂಭೀರ ಗಾಯಗೊಂಡ 3ವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮೃತಪಟ್ಟವರ ಕುಟುಂಬಕ್ಕೆ ಮೃತದೇಹಗಳ ಹಸ್ತಾಂತರ. ಬೋರಿಂಗ್ ದುರಂತ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರ ಭೇಟಿ. ಅಧಿಕಾರಿಗಳ ಬಳಿ ಮಾಹಿತಿ ಪಡೆದ ಶರಣ ಪ್ರಕಾಶ್ ಪಾಟೀಲ್, ಇಂಥ ದುರಂತ ಆಗಬಾರದಾಗಿತ್ತು ಅಂತ ಮರುಕ. ಬೋರಿಂಗ್ ಆಸ್ಪತ್ರೆ ದುರಂತದ ಬಗ್ಗೆ, ಅಸಹಜ ಸಾವಿನ ಬಗ್ಗೆ ಯುಡಿಆರ್ ಕೇಸ್ ದಾಖಲು. ಸ್ಥಳೀಯ ವ್ಯಾಪಾರಿ ನೀಡಿದ ದೂರಿನ ಆಧಾರದಲ್ಲಿ ಕೇಸ್. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಪ್ರಕರಣ. ಲೋಕಾಯುಕ್ತ, ಉಪಲೋಕಾಯುಕ್ತ ಕೂಡ ಭೇಟಿ ನೀಡಿ ಪರಿಶೀಲನೆ. ರಾಜಧಾನಿಯಲ್ಲಿ ನಿನ್ನೆ ದಾಖಲೆಯ ವರುಣನ ಅಬ್ಬರ. ಬೆಂಗಳೂರಿನ ಇತಿಹಾಸದಲ್ಲೇ ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ಹೆಚ್ಚು ಮಳೆ. ಬರೋಬ್ಬರಿ 110 ಮಿಲಿಮೀಟರ್ ಸುರಿದ ಮಳೆ. ಸಿಎಂ ಗೃಹ ಕಚೇರಿ ಬಳಿಯೂ ಧರೆಗುರುಳಿದ ಮರ. ಪಕ್ಕದ ಗಾಲ್ಫ್ ಕ್ಲಬ್ನಿಂದ ಕೃಷ್ಣ ನಿವಾಸದ ಮೇಲೆ ಬಿದ್ದು ಅವಾಂತರ. ಮರದ ಜೊತೆ ಕಬ್ಬಿಣದ ಬೃಹತ್ ಕಂಬವೂ ಬಿದ್ದಿದ್ದು ತೆರವು ಕಾರ್ಯ. ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ನ ಮೇಲೆ ಬಿದ್ದ ಮರ. ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಅವಘಡ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಮರ ಬೀಳ್ತಾ ಇರೋ ದೃಶ್ಯ ಸೆರೆ. ಗುಡುಗು ಆಲಿಕಲ್ಲು ಸಹಿತ ಮಳೆಗೆ ಜೆಸಿ ರಸ್ತೆ ಬಳಿಯೂ ಮರ ಧರಾಶಾಹಿ. ರಾತ್ರಿ ಬಿದ್ದ ಮರ ಬೆಳಗಾದರೂ ತೆರವಾಗಿಲ್ಲ. ಸುಗಮ ವಾಹನ ಸಂಚಾರವೂ ಕಷ್ಟ. ಬೆಂಗಳೂರಿನ ಹಲವೆಡೆ ಉರುಳಿದ ಮರ. ಚಾಮರಾಜಪೇಟೆಯಲ್ಲಿ ಮರ ಬಿದ್ದು ರಸ್ತೆ ಸಂಚಾರ ಬಂದ್. ರಾಮಕೃಷ್ಣ ಆಶ್ರಮದ ಬಳಿಯೂ ಇದೇ ಸ್ಥಿತಿ. ಜೆಪಿ ನಗರದಲ್ಲಿ ನೆಕ್ಸಾನ್ ಕಾರ್ನ ಮೇಲೆ ಬಿದ್ದ ಬೃಹದಾಕಾರದ ಮರ. ಬ್ರಿಗೇಡ್ ರೋಡ್ನ ಲೈಬ್ರರಿಗೆ ನುಗ್ಗಿದ ವರುಣ. 100 ಪುಸ್ತಕಗಳು ನೀರು ಪಾಲು. ಮಳೆ ನೀರು ಹೊರ ಹಾಕೋದಕ್ಕೆ ರಾತ್ರಿ ಇಡೀ ಸಿಬ್ಬಂದಿಯ ಪರದಾಟ. ಲಕ್ಷಾಂತರ ರೂಪಾಯಿ ನಷ್ಟ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯ ಅಪಾರ್ಟ್ಮೆಂಟ್ಗೆ ನುಗ್ಗಿದ ನೀರು. ಬೇಸ್ಮೆಂಟ್ನಲ್ಲಿ ನಿಲ್ಲಿಸಿದ್ದ 6 ಕಾರ್ಗಳಿಗೆ ಹಾನಿ. ವರುಣನ ಆಟಕ್ಕೆ ನಿವಾಸಿಗಳು ಕಂಗಾಲು. ಕೆಆರ್ ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ಕೊಂಚವೂ ಕಡಿಮೆಯಾಗದ ನೀರು. 2023ರ ಸಾವಿನ ದುರಂತದ ಬಳಿಕವೂ ಎಚ್ಚೆತ್ತುಕೊಳ್ಳದ ಜಿಬಿಎ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ದುರಸ್ತಿ ಮಾಡಿದ್ರು ನೋ ಯೂಸ್. ಮಳೆಗೆ ಕೆರೆಯಂತಾದ ಏರಿಯಾಗಳು. ಜಿಬಿ ಪಾಳ್ಯದಲ್ಲಿ ರಸ್ತೆಯಲ್ಲಿ ನಿಂತ ಅಪಾರ ಪ್ರಮಾಣದ ನೀರು. ವಾಹನಗಳ ಸಂಚಾರಕ್ಕೂ ತೊಂದರೆ. ಕಾಂಗ್ರೆಸ್ನಲ್ಲಿ ದಲಿತ ಸಮಾವೇಶ ನಡೆಸೋಕೆ ತೆರೆಮರೆಯ ಪ್ಲಾನ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಳಿ ಚರ್ಚೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವ ಲೆಕ್ಕಾಚಾರದಲ್ಲಿ ಸಿಎಂ ಆಪ್ತರ ಪಡೆ.
ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ. ಅಲ್ಪಸಂಖ್ಯಾತರ ಕಾಲೋನಿಗಳನ್ನ 600 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಬಗ್ಗೆ ಮಹತ್ವದ ಚರ್ಚೆಯ ಬಳಿಕ ಸರ್ಕಾರದ ನಿರ್ಧಾರ. ಹಳೆ ದ್ವೇಷಕ್ಕೆ ಸ್ನೇಹಿತನ ರೂಮ್ಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ, ಲಾಂಗೋ ಮಚ್ಚುಗಳಿಂದ ದಾಳಿ ಮಾಡಿ ವಿಡಿಯೋ ರೆಕಾರ್ಡ್. ಬ್ಯಾಡ್ರಳ್ಳಿ ಪೊಲೀಸರಿಂದ ಆರೋಪಿಗಳು ಅರೆಸ್ಟ್. ಯುದ್ಧದ ನಡುವೆಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಚರ್ಚೆ. ದೂರವಾಣಿ ಮೂಲಕ 90 ನಿಮಿಷಗಳ ಕಾಲ ಮಾತುಕತೆ. ಕುತೂಹಲ ಮೂಡಿಸಿದ ಉಭಯ ನಾಯಕರ ಚರ್ಚೆ. ದೇಶಾದ್ಯಂತ ಕೇಳಿ ಸಿನಿಮಾ ರಿಲೀಸ್. ಮೊದಲ ಶೋ ನೋಡಿದ ಫ್ಯಾನ್ಸ್ಗಳಿಂದ ಬಹುಪರಾಕ್. ಗಂಡನ ಆಕ್ಷನ್ ನೋಡಿ ಧ್ರುವ ಸರ್ಜಾ ಪತ್ನಿ ಫುಲ್ ಖುಷ್. ಐಪಿಎಲ್ನಲ್ಲಿಂದು ಆರ್ಸಿಬಿ ವರ್ಸಸ್ ಜಿಟಿ ಫೈಟ್. ಗೆದ್ದು ಅಗ್ರಸ್ಥಾನಕ್ಕೇರೋಕೆ ರೆಡ್ ಆರ್ಮಿ ಕಣ್ಣು. ಸೇಡಿನ ಸಮರ ಗೆಲ್ಲುವುದಕ್ಕೆ ಗುಜರಾತ್ ಟೈಟನ್ಸ್ ಪಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.